ಹಾಯ್ ಫ್ರೆಂಡ್ಸ್, ನಾವು ಪ್ರಯಾಗರಾಜದಲ್ಲಿ ಇದ್ದೀವಿ. ಇವರು ನಮ್ಮ ಅಣ್ಣವರು ವಿರೂಪಾಕ್ಷ ಅಣ್ಣವ್ರು ಅಂತ, ಇವು ನಮ್ಮ ಚಿನ್ನು ಅಂತ. ನಾವು ಈಗ ಇಲ್ಲೇ ರೂಮ್ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ಪರಿಸ್ಥಿತಿ ನೋಡ್ರಿ ಹೆಂಗೈತೆ ಅಂದರೆ 12-1 ಗಂಟೆ ಆದರೂ ನೋಡಿಲ್ಲಿ ಅಡ್ಡಾಡೋಕ್ಕೆ ಜಾಗ ಇಲ್ಲ. ಯಾವುದಿದು ಪ್ರಯಾಗರಾಜು ಸಂಗಮ್ ಹೋಗೋ ದಾರಿ ಇದು. ರಾತ್ರಿ ಆದರೂ ಈ ಥರ ಜನ ಅಡ್ಡಾಡ್ತಾ ಇದ್ದಾರೆ ಸ್ನಾನ ಮಾಡೋಕ್ಕೆ. ನಾವು ಇಲ್ಲಿ ನಮ್ಮ ವಿರೂಪಾಕ್ಷ ಅಣ್ಣವರು, ಚಿನ್ನು ಮತ್ತು ನಾವು 3 ಜನ ಸೇರಿ ವಾಕಿಂಗ್ ಬಂದಿದ್ವಿ. ಊಟ ಮಾಡಿಕೊಂಡು ಇಲ್ಲಿ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದಿದ್ವಿ. ಇಲ್ಲಿ ಬಂದಾಗ ಇಲ್ಲಿ ನೋಡಿದರೆ 12 ಗಂಟೆ ಆದರೂ ಇಷ್ಟು ಟ್ರಾಫಿಕ್ ಇದೆ. ಇಲ್ಲಿ ಪರಿಸ್ಥಿತಿ ಹಿಂಗಿದೆ ನೋಡಿರಿ. ರಾತ್ರಿ ಅನ್ನಂಗಿಲ್ಲ, ಹಗಲಿ ಅನ್ನಂಗಿಲ್ಲ, ಒಂದೇ ಥರ ಇಲ್ಲಿ ತುಂಬ ಕ್ರೌಡ್ ಇದೆ. ಓಕೆ ಸರ್, ಬಾಯ್, ಗುಡ್ ನೈಟ್. ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಮಾಡೋಣ, ಸಿಗ್ತೀವಿ. ಏನೂ ತೊಂದರೆ ಇಲ್ಲ, ಧೈರ್ಯ ಮಾಡಿ ಬನ್ನಿ. ಇಂಥ ಅವಕಾಶ ಮತ್ತೊಮ್ಮೆ ಸಿಗಲ್ಲ. ಜಾತ್ರೆ ಅಂದಮೇಲೆ 1 ವರ್ಷದ ಜಾತ್ರೆಗೆ ಸಿಕ್ಕಾಪಟ್ಟೆ ಜನ ಕೂಡ್ತಾರೆ. ಇದು 144 ವರ್ಷಕ್ಕೊಮ್ಮೆ ಆಗುವಂಥ ಮಹಾಕುಂಭಳ. ಧೈರ್ಯ ಮಾಡಿ ಬನ್ನಿ, ಪರಮೇಶ್ವರ ಇದ್ದಾನೆ, ಎಲ್ಲ ಸರಿ ಮಾಡ್ತಾನೆ. ಓಕೆ ಸರ್, ಬಾಯ್. ಪಾಸಿಟಿವ್ ಆಗಿರಿ ಸರ್, ಬಾಯ್, ಗುಡ್ ನೈಟ್. ಗುಡ್ ನೈಟ್. ನೀವು ಎದುರಿಸ್ಬೇಡ್ರಿಪ್ಪ ನನಗೆ.